ನಾನು ಅಭಿವೃದ್ಧಿಯನ್ನು ಹಿಂದಿನ ದಿನಗಳಲ್ಲಿ ಮಾಡಿದಂಥದ್ದು 2006 2007 20 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಯನ್ನು ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಬಲ್ಲೆ. ಅದು ಅವಶ್ಯಕತೆ ಇಲ್ಲ ನನಗೆ. ಈ ಜಿಲ್ಲೆಯ ಮಣ್ಣಿನ ಮಗನಾಗಿ ಈ ಜಿಲ್ಲೆಯಲ್ಲಿ ಹುಟ್ಟಿ ಈ ಜನ್ಮಕ್ಕೆ ಈ ಒಂದು ಜನ್ಮವನ್ನು ಕೊಟ್ಟಂಥ ಈ ಪುಣ್ಯ ಭೂಮಿಗೆ ನನ್ನ ಕೈಲಾದ ಮಟ್ಟಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ರೇವಣ್ಣವ್ರ ಜೊತೆಗೂಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಒಂದು ಕಿರು ಕಾಣಿಕೆಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಕರ್ತವ್ಯ ಆಯಿತು. ನಮಗೆ ಸಿಕ್ಕಂಥ 20 ತಿಂಗಳ ಅವಧಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದೇವೆ. ಅದಾದ ನಂತರ 14 ತಿಂಗಳು ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದೇನೆ. ಆ 20 ತಿಂಗಳು ನನಗಂಥ ಸಮಸ್ಯೆಗಳಿರಲಿಲ್ಲ. ಈ 14 ತಿಂಗಳಲ್ಲಿ ನಾನು ಯಾವ ನಮ್ಮ ರೈತರು ಪ್ರತಿನಿತ್ಯ ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದರು, ಒಂದು ಸಾರ್ವಜನಿಕವಾಗಿ ನಾನು ಸಭೆಗಳಲ್ಲಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗಬೇಡಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿ. ಆ ಒಂದು ಸಂದರ್ಭ ನಮ್ಮ ಪಕ್ಷಕ್ಕೆ ಆಗಲೂ ಬಹುಮತ ಕೊಡಲಿಲ್ಲ ಈ ರಾಜ್ಯದ ಜನತೆ. ಕಾಂಗ್ರೆಸ್ನವರಿಗೆ ಸ್ಪಷ್ಟ ಬಹುಮತ ಇದ್ದಂಥ ಸರ್ಕಾರ ಚುನಾವಣೆಯಲ್ಲಿ ಸೋತರು. ದೇವೇಗೌಡರನ್ನು ಭೇಟಿ ಮಾಡಿ ನಮ್ಮ ಜೊತೆ ಸರ್ಕಾರ ಮಾಡಬೇಕು ಅಂತ ಬಂದವರು ಅವರೇ. ಆಗಲೂ ದೇವೇಗೌಡರು ಹೇಳಿದ್ರು, ನನ್ನ ಮಗನ ಆರೋಗ್ಯ ಚೆನ್ನಾಗಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ನೀವು ಮುಖ್ಯಮಂತ್ರಿ ಮಾಡ್ತೀರೋ, ಸಿದ್ದರಾಮಯ್ಯವ್ರನ್ನ ಮಾಡ್ಕೋತೀರೋ, ಯಾರನ್ನು ಬೇಕಾದರೂ ನೀವು ಮಾಡ್ಕೊಳ್ಳಿ, ನನ್ನ ಮಗನಿಗೆ ಮುಖ್ಯಮಂತ್ರಿಯ ಸ್ಥಾನದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ನ ನಾಯಕರ ಮುಂದೆ ಹೇಳಿದ್ರು. ದೆಹಲಿಯ ನಾಯಕರು ಇಲ್ಲ ಕುಮಾರಸ್ವಾಮಿನೇ ಆಗಬೇಕು ಅಂತ ನನ್ನ ಮೇಲೆ ಒತ್ತಡ ಹಾಕಿ ಮಾಡ್ಕೊಂಡ್ರು. ಅವತ್ತು ನಾನು ಒಪ್ಕೊಳ್ಳಿಕ್ಕೆ ಕಾರಣ ನನ್ನ ರೈತರ ಬದುಕೇನಾಗಿತ್ತು, ರೈತರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು, ರೈತರ ಕುಟುಂಬಗಳನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಅವತ್ತು ಕಾಂಗ್ರೆಸ್ ಜೊತೆ ಸರ್ಕಾರ ಏನು ಮಾಡಿದೆ, ಮೊದಲನೇ ದಿನದಿಂದಲೇ ಪ್ರಾರಂಭ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಲಿಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇವತ್ತು ನಮ್ಮ ಕಾರ್ಯಕ್ರಮಗಳೇನಿದ್ದಾವೆ ಆ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಯಾವುದೇ ಕಾರ್ಯಕ್ರಮಕ್ಕೆ 1 ನಯಾ ಪೈಸಾ ಕಡಿಮೆ ಮಾಡಬಾರ್ದು ಅಂದರು. ನಾನಾಗ ಹೇಳಿದೆ ಅವರಿಗೆ, ನೀವೇನು ಘೋಷಣೆ ಮಾಡಿದ್ದೀರಿ ಎಲ್ಲ ಕಾರ್ಯಕ್ರಮ ಮುಂದುವರಿಸ್ಕೊಡ್ತೀನಿ, ಆದರೆ ನಮ್ಮ ರೈತರ ಸಾಲ ಮನ್ನಾ ಮಾಡೋ ವಿಷಯದಲ್ಲಿ ನೀವು ನನಗೆ ಸಹಕಾರವನ್ನು ಕೊಡದೇ ಇದ್ದರೆ ಈ ಸರ್ಕಾರ ಇದ್ದರೂ ಒಂದೇ ಇಲ್ಲದೇ ಇದ್ದರೂ ಒಂದೇ ಅಂತಕ್ಕಂಥ ಮಾತನ್ನು ಹೇಳಿ, ಅವರ ಸಹಕಾರ ನಮಗಿಲ್ಲದೇ ಇದ್ದರೂ ಅವತ್ತು 25,000 ಕೋಟಿ ಹಣವನ್ನು ಕೇವಲ 14 ತಿಂಗಳಲ್ಲಿ ನನ್ನ ರೈತರ ಕುಟುಂಬಗಳನ್ನು ಉಳಿಸಬೇಕು ಅಂತ ಹೇಳಿ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ ಆ ಮಟ್ಟದ ಹಣವನ್ನು ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ನಾವು ಮಾಡಿ ತೋರಿಸಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಒಂದು ಸಾಲ ಮನ್ನಾದಲ್ಲಿ ಹಾಸನ ಜಿಲ್ಲೆಗೆ ಒಂದಕ್ಕೆ ಸುಮಾರು 750 ಕೋಟಿಗೂ ಹೆಚ್ಚಿನ ರೈತರ ಸಾಲ ಮನ್ನಾ ಆಗಿದೆ. 750 ಕೋಟಿ. ಆ 750 ಕೋಟಿ ಸಾಲ ಮನ್ನಾದಲ್ಲಿ ಕೇವಲ ಬರೀ ಒಕ್ಕಲಿಗ ಸಮಾಜಕ್ಕೆ ಅನುಕೂಲ ಆಯಿತಾ? ನನ್ನ ಕುರುಬ ಸಮಾಜದ ಬಂಧುಗಳಿಗೆ ಇವತ್ತು ಆ ಸಾಲ ಮನ್ನಾದ ಯೋಜನೆ ದೊರಕಲಿಲ್ವೇ? ವೀರಶೈವ ಸಮಾಜದ ಬಂಧುಗಳಿಗೆ ಸಾಲ ಮನ್ನಾ ಯೋಜನೆ ದೊರಕಲಿಲ್ವೇ? ದಲಿತ ಕುಟುಂಬಗಳ ರೈತರುಗಳೇನಿದ್ದೀರಿ ನಿಮಗೆ ಸಾಲ ಮನ್ನಾ ಯೋಜನೆ ಹಣ ಬರಲಿಲ್ವೇ? ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಒಂದು ಸಣ್ಣ ಸಾಧನೆ.